ಅಯ್ಯೋ ಇಲ್ಲಮ್ಮ, ಹೇಗಿದ್ರು ನೀನೇ ಹೇಳ್ತೀಯ ಅಂತ ಸುಮ್ಮನಾದೆ. ನಾನು ಹೇಳೋದು, ಅವನು ಕೂಗಾಡೋದು, ಇದರಿಂದ ನಿನಗೆ ಬೇಜಾರಾಗೋದು ಇದೆಲ್ಲ ಯಾಕೆ ಅಂತ ಕಾರಣ ಇಲ್ಲದೆ ನೀನು ಅವಳನ್ನ ನೋಡಕ್ ಹೋಗಲ್ಲ. ಅದನ್ನ ಸರಿಯಾದ ರೀತಿಲಿ ನೀನೇ ಅವನಿಗೆ ಹೇಳ್ತೀಯ ಅಂತ ನಾನು ಹೇಳಲಿಲ್ಲ ಅಷ್ಟೇ. ಆಸ್ತಿನ ನಿಮ್ ಕಂಟ್ರೋಲಿಗೆ ಕೊಡೋದಕ್ಕೆ ಶಿವಗಾಮಿ ಸಿಗ್ನೇಚರ್ ಬೇಕು ಅಂತ ಲಾಯರ್ ಹೇಳಿದ್ರಲ್ವಾ, ಅದನ್ನ ಕೇಳೋಣ ಅಂತ ಹೋಗಿದ್ದೆ. ಅವಳು ಆಗಲ್ಲ ಅಂತ ಹೇಳ್ಬಿಟ್ಲು. ಅಯ್ಯೋ ಪುಟ್ಟ, ನಾನು ಮೊದಲೇ ಹೇಳಿದಿದ್ರೆ ನಾನು ಬೇಡ ಅಂತ ಹೇಳ್ತಿದ್ನಲ್ಲಮ್ಮ. ನಿನ್ನ ಮರ್ಯಾದೆಗಿಂತ ನಮ್ಗೆ ಈ ಆಸ್ತಿ ಏನು ದೊಡ್ಡದಲ್ಲಮ್ಮ. ಈ ಆಸ್ತಿ ಅಂತಷ್ಟೆಲ್ಲ ನಮಗೆ ಬೇಕಾಗೂ ಇಲ್ಲ, ಅಲ್ವೇನೋ ಆದಿ? ನನ್ಗೆ ಹೇಳಿದ್ರೆ ನಾನು ಬೇಡ ಅಂತಾನೆ ಹೇಳ್ತಾ ಇದ್ದೆ. ಆಸ್ತಿನ ನನ್ನ ಕಂಟ್ರೋಲಿಗೆ ತಗೊಂಡ್ರೆ ಸೇಫ್ ಆಗಿರುತ್ತೆ ಅಂತ ಯೋಚನೆ ಮಾಡಿದೆ ಅಷ್ಟೇ. ಆಸ್ತಿ ಸಲುವಾಗಿ ನೀನು ಅವಮಾನ ಅನುಭವಿಸ್ಬೇಕು ಅಂತಂದ್ರೆ ಅಂತ ಆಸ್ತಿ ನನಗೆ ಬೇಕಾಗಿಲ್ಲ ಅಭಿ. ಹೌದಮ್ಮ, ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ನೀನು ತಲೆ ಕೆಡ್ಸ್ಕೊಂಡು ಮಗುಗೇನಾದರೂ ತೊಂದರೆ ಆಗೋದು, ನಿನಗೆ ತೊಂದರೆ ಆಗೋದು ಅದೆಲ್ಲ ಬೇಕಾ? ನೀನೀಗ ಹೋಗಿ ರೆಸ್ಟ್ ತಗೋ. ಸರಿ ಅತ್ತೆ. ಎಷ್ಟು ದುರಹಂಕಾರ ಇದ್ರೆ ಆ ಶಿವಗಾಮಿ ಸೈನ್ ಹಾಕಲ್ಲ ಅಂತ ಹೇಳಿದ್ಲು. ಅವಳು ಮನೇಲಿ ಇನ್ನೊಂದು ಹೆಣ ಬೀಳೋವರೆಗೂ ಹೀಗೆ ಆಡ್ತಾ ಇರ್ತಾಳೆ. ಅದ್ರ ಮಧ್ಯೆ ಈ ಅಭಿರಾಮಿಗೂ ಕೂಡ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು. ಎಷ್ಟು ಧೈರ್ಯ ಇದ್ರೆ ನಿನ್ನ ಮೂರನೇವಳು ಅಂತ ಹೇಳ್ತಾಳೆ. ಸದ್ಯಕ್ಕೆ ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡ ಕಣೋ. ಒಂದ್ಸಲ ನಿನ್ ಮೇಲೆ ಡೌಟ್ ಬಂದ್ರೆ ಮತ್ತೆ ನಂಬಿಕೆ ಗಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಆಸ್ತಿ ಬಗ್ಗೆ ಕಾನೂನಲ್ಲಿ ಏನಾದ್ರೂ ಲೂಪ್ ಹೋಲ್ ಇದೆಯಾ ಅಂತ ಹುಡುಕ್ತೀನಿ. ಏನ್ ಕಳ್ದೋಗಿದೆ ಅಮ್ಮೋರೆ? ಏನ್ ಕಳ್ದೋಗಿದೆ ಅಮ್ಮೋರೆ? ಅಪ್ಪರೆ ಏನ್ ಕಳ್ದೋಗಿದೆ ಹೇಳಿ ಅಪ್ಪರೆ. ಅಯ್ಯೋ ಸರಿಯಾಗಿ ಏನ್ ಕಳ್ದೋಗಿದೆ? ಏನ್ ಕಳ್ದೋಗಿದೆ ಅಮ್ಮೋರೆ? ಏನಿಲ್ಲ ಕಣೆ, ಹೋಗೋ. ಹೋಗ್ಲಾ? ಹೋಗೋ. ಹೋಗ ಬಿಡ್ಲಾ? ಅಮ್ಮ ತಾಯಿ ಹೋಗೋ. ಎರಡು ಒಂದೇ. ಹೋಗ್ತೀಯೋ ಇಲ್ವಾ? ಹೋಗ್ತೀನಿ ಬಿಡಿ. ಲೋ ಆದಿ, ಏನೋ ಇವಳು ಕರ್ದ್ರ? ಇಲ್ಲಮ್ಮ ತಾಯಿ ಹೋಗು. ಹೋಗ್ತೀನಿ ಬಿಡಿ, ಅದಕ್ಕೆ ಯಾಕೆ ಹಂಗಾಡ್ತೀರಾ? ಲೋ ಆದಿ, ಇವಳು ಹೀಗೆ ತಲೆ ತಿಂತಾ ಇದ್ರೆ ನನ್ನ ತಲೆ ನಿಜವಾಗ್ಲೂ ಕೆಟ್ಟೋಗುತ್ತೆ ಕಣೋ. ನಾನು ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಪಾಲು ಈಗ ಮಕ್ಕೊಂಡಾಳ. ಹೆಂಗಾದ್ರೂ ಮಾಡಿ ಆಕಿ ಯಾರ ಜೊತೆ ಮೆಸೇಜ್ ಮಾಡ್ತಾಳ, ಯಾರ ಜೊತೆ ಫೋನ್ಯಾಗ ಮಾತಾಡ್ತಾಳಂತ ಕಂಡುಹಿಡಿಯಾಕಬೇಕು. ಹೆಂಗೆ ಕಂಡುಹಿಡಿಯೋದು? ಅಲ್ಲ, ಆಕೆ ತನ್ನ ಹೆಸರು ಪಾಸ್ವರ್ಡ್ ಇಟ್ಟಿಲ್ಲ, ನನ್ನ ಹೆಸರು ಪಾಸ್ವರ್ಡ್ ಇಟ್ಟಿಲ್ಲ, ಅವ್ರ ಅಕ್ಕನ ಹೆಸರು ಪಾಸ್ವರ್ಡ್ ಇಟ್ಟಿಲ್ಲ. ಯಾವುದಿಟ್ಟಿರ್ಬೋದು? ಆಕೆ ಬರ್ತ್ ಡೇಟ್ ಏನಾದ್ರು ಇಟ್ಟಿರ್ಬೇಕಾ? ಗೊತ್ತಾಗ್ಬಿಡ್ತೈತಿ ಅಂತ ಇಟ್ಟರಾಗಿಲ್ಲ. ನನ್ನ ಬರ್ತ್ ಡೇಟ್ ಏನಾದ್ರು ಇಟ್ಟಿರ್ತಾಳ? ನೋಡುನು, ಒಂದ್ಸಲ ಟ್ರೈ ಮಾಡ್ತೀನಿ. ಆಹಾ,
ಪಾಲು ಓಪನ್ ಆಗ್ಬಿಡ್ತಲ್ಲ. ಪಾಲು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಾಳ, ಅದಕ್ಕೆ ನನ್ನ ಬರ್ತ್ ಡೇಟ್ನ ಪಾಸ್ವರ್ಡ್ ಇಟ್ಕೊಂಡಾಳ. ಈಗ ಯಾರಿಗೆ ಮೆಸೇಜ್ ಮಾಡ್ತಾಳಂತ ಚೆಕ್ ಮಾಡ್ತೀನಿ. ಆಹಾಹಾ, ನನ್ನ ಪಾಲು ನಾನು ಎಲ್ಲೂ ಬಿಟ್ಟು ಕೊಟ್ಟಿಲ್ಲಪ್ಪ. ನಾನ ಸುಮ್ಮನೆ ದುಡುಕಿ ಆಕಿ ಮ್ಯಾಲ ಅನುಮಾನ ಪಟ್ನೇನೋ. ಆದರೂ ಯಾಕೋ ಸ್ವಲ್ಪ ಹುಷಾರಾಗಿರ್ಬೇಕನ್ನಿಸ್ತೈತಿ. ಹಿಂಗ ದಿನ ಮೆಸೇಜ್ ಮಾಡಿ 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 ಆಕಿ ಮನಸ್ಸೇನರೇ ಬದಲಾಯಿಸ್ಬಿಟ್ರ? ಹಂಗೆಲ್ಲ ಆಗಕ್ಕೆ ಬಿಡೋದೇ ಇಲ್ಲ. ಈಗೇನು ಗೊತ್ತಾಗ್ಲಾರ್ದಂಗ ಮೊಬೈಲ್ ತಗೊಂಡು ಅಲ್ಲಿ ಹೋಗಿ ಇಟ್ಬಿಡ್ತೀನಿ. ಇಲ್ಲೇ ಇರು, ನಾನು ಹೋಗಿ ಕೇಳ್ಕೊಂಬರ್ತೀನಿ. ಎಕ್ಸ್ಕ್ಯೂಸ್ ಮಿ, ಡಾಕ್ಟರ್ ಸ್ನೇಹ ಅವ್ರನ್ನ ನೋಡಬೇಕಾಗಿತ್ತು. ಆ ಚೇಂಬರಲ್ಲಿದ್ದಾರೆ, ಹೋಗಿ. ಓಕೆ, ಥ್ಯಾಂಕ್ ಯು. ಅಲ್ಲಿದ್ದಾರಂತೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ. ಪುಟ್ಟ, ಈಗ ಹೇಳು, ಏನೇನ್ ತೊಂದರೆ ಆಗ್ತಿದೆ ನಿನ್ಗೆ? ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ಬರುತ್ತೆ, ಹೋಗ್ತಾ ಹೋಗ್ತಾ ಕಡಿಮೆ ಆಗ್ಬಿಡುತ್ತೆ. ನಡೀತಾ ಇದ್ದಾಗ ಸಮ್ಟೈಮ್ಸ್ ಬ್ಯಾಲೆನ್ಸ್ ಮಿಸ್ ಆಗ್ಬಿಡುತ್ತೆ, ತಲೆ ತಿರುಗ್ದಂಗ ಆಗುತ್ತೆ. ಕೆಲವೊಂದ್ಸತಿ ನನ್ಗೆ ಗೊತ್ತಾಗ್ದಿರೋ ಹಂಗೆ ಬಿದ್ದೋಗ್ಬಿಡ್ತೀನಿ. ಬರಿತಾ ಇರ್ಬೇಕಾದ್ರೂ ಅಷ್ಟೇ, ನಾನು ಏನೇನೋ ಅಂದ್ಕೋತೀನಿ, ಆದ್ರೆ ನನಗ್ ಬರೆಯಕ್ಕೆ ಆಗಲ್ಲ. ಟೈಮ್ ತಗೊಂಡ್ ಬರಿಬೇಕು. ಟೀಚರ್ಸ್ ಏನಾದ್ರೂ ಪ್ರಶ್ನೆ ಕೇಳಿದ್ರೆ ನನಗೆ ಆನ್ಸರ್ ಗೊತ್ತಿರುತ್ತೆ, ಆದ್ರೆ ಹೇಳೋಕೆ ಆಗಲ್ಲ. ಪದಗಳೆಲ್ಲ ನೆನ್ಪಿಗೆ ಬರಲ್ಲ. ಒಂದ್ಸಲಿ ಪೆನ್ ಕ್ಯಾಪ್ ತೆಗ್ದು ಮತ್ತೆ ಹಾಕ್ತೇನಲ್ಲ, ಅವಾಗ ಆ ಕ್ಯಾಪ್ನ ಹಾಕಕ್ಕೆ ಆಗಲ್ಲ. ನನ್ಗೆ ಯಾಕೋ ಇವಾಗ ತುಂಬಾ ಫೋಕಸ್ ಕಡಿಮೆ ಆಗ್ತಾ ಇದೆ. ನೋಡಿ, ಮಗು ಎಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದೆ. ಪಾಪ, ಈ ಮಗು ಬೇರೆ ಮಗು ಥರ ಆಗಿದ್ದಿದ್ರೆ ಇಷ್ಟೆಲ್ಲ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಲೈಫಲ್ಲಿ ತುಂಬ ನೋವನ್ನ ಅನುಭವಿಸಿದಾಳೆ ಅನ್ಸುತ್ತೆ, ಅದಕ್ಕೆ ಇಷ್ಟೊಂದು ಪ್ರಾಬ್ಲಮ್ ಇದ್ರೂ ತಡ್ಕೊಂಡಿದ್ದಾಳೆ. ಮಗುನ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ನಾನು ಫುಲ್ ಡೀಟೇಲ್ಸ್ ಹೇಳ್ತೀನಿ.